ಎಲ್ಲಿಗೆ ಹೋಗ್ತಾ ಇದೆಯಮ್ಮ? ತಡಿ ಬಂದೆ. ಅರುತು ಒಯ್ದಾಳಲ್ಲಿ ನಿಂತ್ಕೊಂಡವಳೆ. ಹೇಳ್ ಬತ್ತೀನಿ. ನಿನ್ನ ಮಗಳು ಯಾಕೋನೋ ಬೆಳಗ್ಗೆಯಿಂದ ನನ್ನ ಮಗನ ತುಂಬ ಕಿಂಡಲ್ ಮಾಡ್ತಾ ಇದ್ದಾಳೆ. ಅದೇ ಬೇಕಲ್ಲ ಕೆಣಕಿ ಅವನ್ನ ಮಾತಾಡ್ಸೋದು, ಒಂಥರ ಅವನಿಗೆ ರೇಗಿಸೋದು ಎಲ್ಲ ಮಾಡ್ತಾ ಇದ್ದಾಳೆ. ಅಲ್ಲ, ಅವನ್ನ ಯಾಕೆ ರೇಗಿಸ್ಬೇಕು, ಅವನ್ನ ಯಾಕೆ ಮಾತಾಡಿಸ್ಬೇಕು? ಇವಳಿಗೂ ಅವನಿಗೂ ಏನೋ ಸಂಬಂಧ ಇಲ್ವಾ? ಸುಮ್ಮನೆ ಇರಬೇಕು. ಮದುವೆ ಆಗ್ತಾ ಇದ್ದಾಳ, ಆಗಬೇಕು. ಸುಮ್ಮನೆ ನನ್ನ ಮಗನ ಯಾಕೆ ಮಾತಾಡಿಸ್ಬೇಕು? ಅವನೇನ ಅವಳ ತಂಟೆಗೆ ಹೋದ್ನಾ? ಬಿಡಪ್ಪ, ಅವಳ ತಂಟೆಗೆ ಏನಾದರೂ ಹೋಗಿದ್ದ, ಅವ್ರನ್ನ ಏನಾದ್ರೂ ಬೈದ, ಮಾತಾಡಿಸ್ತಾ, ಕುಡ್ದೇನಾದ್ರೂ ಅವಳನ್ನ ಅನ್ನಕ್ಕೆ ಅವನು ಅಷ್ಟೊಂದು ಕುಡ್ದಿದ್ರು ಅವಳನ್ನೇನೇನು ಒಂದು ಮಾತು ಅಂದಿಲ್ಲ ಕಣಶಾರು. ಅದಕ್ಕೇನೆ ಎಲ್ರು ಒಯ್ದಾಳೆ. ಹೇಳ್ಬತ್ತೀನಿ ತಡಿ. ಅಯ್ಯೋ ಅಮ್ಮ, ಅವ್ರ ಮಕ್ಕಳನ್ನ ಅವರು ತಲೆ ಮೇಲೆ ಇಕ್ಕೊಂಡವ್ರೆ. ಅವರು ಹೇಳಲ್ಲ. ಬಾ, ಅವ್ರಿಗೇನು ಹೇಳಕ್ ಹೋಗ್ತೀಯ? ತಲೆ ಮೇಲೆ ಇಟ್ಕೊಂಡ್ರೆ ನಾವೇನ್ ಮಾಡಕ್ಕಾಗುತ್ತಮ್ಮ? ಹೇಳ್ಬೇಕು. ನೋಡಮ್ಮ, ನೀನು ಅವ್ನ ತಂಟೆಗೆ ಹೋಗ್ಬಿಡ. ಅವನೇನೋ ನಮ್ಮ ಮಾತಾಡಿದ್ರೆ, ನಿನ್ ಸುದ್ದಿಗೆ ಏನಾದ್ರು ಬಂದ್ರೆ, ಕುಡ್ದೇನಾದ್ರು ನಿನ್ ಮೇಲೆ ಮಾತಾಡಕ್ಕಾಗ್ಲಿ, ಜಗಳ ಮಾಡಕ್ಕಾಗ್ಲಿ ಬಂದ್ರೆ ಮಾತ್ರ ನೀನ್ ಮಾತಾಡ್ಬೇಕು ಅಂತ ಹೇಳ್ಬೇಕು ಮಗಳಿಗೆ. ಹೇಳಿ ತಡಿ, ಹೋಗಿ ಹೇಳ್ಬತ್ತೀನಿ. ಮಾತೇಳು. ಪಾಪ ನಮ್ಮ ಅಣ್ಣಯ್ಯ ಬೆಳಗ್ಗೆಯಿಂದನೂ ಅವಳು ತಂಟೆಗೆ ಹೋಗ್ಲಿಲ್ಲ ಅಂದ್ರೂ ಭಾಳ ಒಂಥರ ಕಿಂಡಲ್ ಮಾಡ್ತಾ ಇದ್ದಾಳೆ ತನ್ವಿ. ಅದೇ ಬೇಕಲ್ಲ ನಮ್ಮ ಅಣ್ಣನ ಹತ್ರ ಹೆಂಗ್ ಇದನ್ ಮಾಡ್ತಾ ಇದ್ದಾಳೆ. ಭಾಳ ಒಂಥರ ಹೆಂಗ್ ಆಡ್ತಾ ಇದ್ದಾಳೆ ಅಂದ್ರೆ ಹಂಗ ಆಡ್ತಾ ಇದ್ದಾಳೆ. ಇನ್ನೂ ಒಂದು ವಾರ ಐತಿ. ಇನ್ನು 28 ದಿವ್ಸಕ್ಕೆ ಮದುವೆ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ಎಷ್ಟು ಬೇಗ ಆಗುತ್ತಪ್ಪ ಮದುವೆ ಅನ್ನಿಸ್ತೈತಿ. ಇನ್ನು 8 ದಿನ ಐತೆ. ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ಮಾಡಿ ಮುಗಿಸ್ಬಿಡೋಣ. ನಮ್ಮಿಬ್ರು ಮಕ್ಳು ಹೆಣ್ಮಕ್ಳು ಮದುವೆ ಮಾಡಿ ನನಗೇನು ಯಾವ ಚಿಂತೆ ಇಲ್ಲ. ಗಂಡು ಮಕ್ಕಳಿಲ್ಲ, ಏನಿಲ್ಲ. ನನಗೇನಿಲ್ಲಪ್ಪ, ಗಂಡು ಮಕ್ಳು ಕುಡ್ದು ಬರ್ತಾನೆ, ನನಗೆ ಗಂಡು ಮಕ್ಳಿಗೆ ಆಸ್ತಿ ಮಾಡಬೇಕು ಅನ್ನೋದು ಏನು ಚಿಂತಿರಲ್ಲ. ಇನ್ಮೇಲೆ ಆರಾಮಾಗಿ ಇದ್ದು ಬಿಡ್ಬೋದು. ಇಬ್ರು ಮಕ್ಳು ಮದುವೆ ಮಾಡಿಬಿಟ್ರೆ ನಮ್ಗೆ ಯಾವುದೇ ಟೆನ್ಷನ್ ಇರಲ್ಲ, ನನಗೂ ನನ್ನ ಗಂಡಂಗೂ. ಮಗ ಏನನ್ನ ತಪ್ಪು ಮಾಡಿದ್ರೆ, ಹಿಂಗೆ ಮಾಡದನಕ್ಕ, ನಿನ್ನ ಮಗ ಹಿಂಗೆ ಮಾಡ್ದ ಅಂತೇಳಿ ಬಂದು ನನಗೆ ಹೇಳೋಣ. ಯಾಕಪ್ಪ ಹಿಂಗೆ ಬಾಯ್ ಮಾಡ್ಕೊಂಡು ಬರ್ತಾ ಇದ್ದಾರೆ? ಯಾಕೋ ಏನೋ ಗೊತ್ತಿಲ್ಲ, ಯಾಕೋ ಬಾಯ್ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ. ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ಏನು ನುಂಗೋದ್ರಂಗೆ ನೋಡ್ತಾ ಇದ್ದೀರಾ ನನಗೆ? ನಿನ್ನ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಮ್ಮ. ನನ್ನ ಮಗ ಸುಮ್ಮನೆ ಇದ್ದಾನೆ. ಇಲ್ಲಿಗೆ ಬಂದಾಗಿಂದನೂ ಅವನೇನಾದರೂ ಅವಳನ್ನ ಕುಡ್ದು ಬಂದು ಏನಾದರೂ ಮಾತಾಡೋದಾಗ್ಲಿ, ಏನಾದರೂ ಅನ್ನೋದಾಗ್ಲಿ ಏನಾದರೂ ಮಾಡಿದಾನ ನನ್ನ ಮಗ? ಇಲ್ಲ ತಾನೇ? ಸುಮ್ಮನೆ ಯಾಕೆ ನನ್ನ ಮಗನ ಕೆಣಕ್ಬೇಕು ಅವಳು? ಬೆಳಗ್ಗೆಯಿಂದಲೂ ಅವನ್ನ ತುಂಬ ಕಿಂಡಲ್ ಮಾಡ್ತಾ ಇದ್ದಾಳೆ. ಅಂತಾರ ಕಾಮಿಡಿ ಪೀಸ್ ಥರ ಇದು ಮಾಡ್ಕೊಂಡು ನಗಾಡೋದು, ಅವ್ನ ಮುಂದೆ ಓಡಾಡೋದು, ಅವ್ನು ಟೆನ್ಷನ್ ತಗೊಂಬ್ಲಿ, ನಾನು ನೋಡಿ ಟೆನ್ಷನ್ ತಗೊಳ್ಳಿ ಅಂತೇಳಿ ಅವ್ನ ಮುಂದೆ ಅವ್ನ ಹುಡುಗನ ಜೊತೆ ಮಾತಾಡೋದು, ಹಿಂಗೆಲ್ಲ ಮಾಡ್ತಾ ಇದ್ದಾಳೆ. ಅವನು ನೋಡ್ದ, ಸುಮ್ಮನಾದ. ಇವಳು ಅದೇ ಬೇಕಲ್ಲ ಎದುರಿಗೆ ಬರೋದು, ಹಿಂಗೆ ನಿನ್ಕೊಂಬೋದು, ಒಂಥರ ಅವನ್ನ ಭಾಳ ಕಿಂಡಲ್ ಮಾಡ್ತಾ ಇದ್ದಾಳೆ ನಿನ್ನ ಮಗಳು. ನನ್ನ ಮಗಳೇನು ಹಂಗೆ ಮಾಡಲ್ಲ. ನನ್ನ ಮಗಳು ಯಾಕೆ ಹಂಗೆ ಮಾಡ್ತಾಳೆ? ಸುಮ್ಮನೆ ಇಲ್ಲದೆಲ್ಲ ಹುಟ್ಟಿಸ್ಕೊಂಡು ಯಾಕೆ ಹೇಳಕ್ ಬರ್ತೀರ? ಮದುವೆ ಹತ್ರಕ್ಕೆ ಬತ್ತೈತೆ ಅಂತೇಳಿ. ಅಯ್ಯೋ ಋತಮ್ಮ, ನಮ್ಗೇನು ಹಂಗೆ ಮಾಡ್ಬೇಕು ಅಂಬೋದೇನಿಲ್ಲ ಕಣಮ್ಮ. ಮದುವೆ ಹತ್ರಕ್ಕೆ ಬತ್ತೈತೆ ಅಂತ ನಾವೇನು ಹೇಳ್ಬೇಕು ಅಂತ ಏನಿಲ್ಲ. ನಿನ್ನ ಮಗಳು ಬೆಳಗ್ಗೆಯಿಂದ ಹಂಗೆ ಮಾಡವಳೆ, ಅದಕ್ಕೆ ಹೇಳಕ್ ಬಂದಿರೋದು. ನಾವು ಏನೋ ಬಿಡು ಅಂತ ಸುಮ್ಮನಾಗಿದ್ದೀವಿ. ಅವನು ಎದ್ರಕೊಬಿಟ್ಟವ್ ನನ್ನ ಮಗ. ಬಿಡತ್ತಾತ ಎಲ್ಲ ನಾಲ್ಕು ಚೆನ್ನಾಗಿರ್ಲೇಳು ಅಂತ ಸುಮ್ಮನಾಗಿದ್ದಾನೆ. ಈಗ ನನ್ನ ಮಗ ಕುಡಿದ್ರೆ ನಮ್ಮ ದುಡ್ಡು ಹೋಗುತ್ತೆ, ನನ್ನ ಮಗ ಹಾಳಾಗ್ತಾನೆ. ನಮ್ಮ ಮಗ ಅದನ್ನೇ ಟೆನ್ಷನ್ ತಗೊಂಡು ಕುಡಿತಾ ಇದ್ದಾನೆ. ಅವನ ಆರೋಗ್ಯ ಹಾಳಾಗುತ್ತೆ ಅಷ್ಟೇ. ನಾವೇನು ಮಾಡೋಣ? ನಿಮ್ಗೇನು ಬರೋ ಅದ ಏನಿಲ್ವಲ್ಲ. ಅವಳು ಅದೇ ಬೇಕಲ್ಲ ಮಾತಾಡೋದು. ಬತ್ತಿದ್ರೆ ಇವನು ಕುಡಿತಾನೆ, ಹಂಗೆ ಹಿಂಗೆ ಏನೇನೋ ಮಾತಾಡ್ತಿರ್ತಾಳೆ. ಅವನೇನಾದ್ರೂ ಅವಳು ಸುದ್ದಿಗೆ ಬಂದು ಏನಾದರೂ ಮಾತಾಡ್ಸಿದ್ರೆ, ಅವಳಿಗೆ ಏನಾದ್ರೂ ಅಂದಿದ್ರೆ ಅವಾಗ ಅವಳು ಮಾತಾಡಬೇಕು. ಇವ ಮಾತಾಡಲಿ ಬೇಡ ಅಂಬಲ್ಲ. ನಾನು ಅವಾಗ ಬೇಕಾದ್ರೆ ನನ್ನ ಮಗನಿಗೆ ನಾನು 4 ಬಿಟ್ಟು ಬೇಕಾದ್ರೆ ಬುದ್ಧಿ ಕಲಿಸ್ತೀನಿ. ಆದರೆ ಇವಳು ಸುಮ್ಮನೆ ಈ ರೀತಿ ನನ್ನ ಮಗನ ಕಿಂಡಲ್ ಮಾಡೋದು, ಕೆಣಕೋದು, ಇದು ಸರಿ ಇರೋದಿಲ್ಲ ಋತು. ನಿನ್ನ ಮಗಳಿಗೆ ಬುದ್ಧಿ ಹೇಳು. ಮದುವೆ ಹತ್ರಕ್ಕೆ ಬತ್ತೈತೆ, ಗಲಾಟೆ ಮಾಡೋದು ಬೇಡ. ನಾವು ಅರ್ಥ ಮಾಡ್ಕೊಂಡು, ನನಗೂ ಕೈಯಾಗಿ ಇಬ್ಬರು ಹೆಣ್ಮಕ್ಳು ಇದ್ದಾವೆ, ನಾನು ಅರ್ಥ ಮಾಡ್ಕೊಂಡು ನಾನು ಸುಮ್ಮನೆ ಆಗ್ತೀನಿ. ನಿನ್ನ ಮಗಳಿಗೆ ನೀನು ಬುದ್ಧಿ ಹೇಳು. ಬುದ್ಧಿ ಹೇಳೋ ಅಂಥದ್ದು ನನ್ನ ಮಗಳೇನು ಮಾಡಿಲ್ಲ ಹೇಳ್ರಿ. ಸುಮ್ಮನೆ ಏನಕ್ಕೆ ಹಿಂಗೆ ಮಾತಾಡ್ತೀರ? ನನ್ನ ಮಗಳನ್ನ ಕೇಳ್ತೀನಿ, ಹೇಳು. ಕರೆದು ಕೇಳಿ ನಾನು ಮಾತಾಡ್ತೀನಿ. ನಾನೇನು ಸುಮ್ಮನೆ ಹೇಳಲ್ಲಕ್ಕ. ಸುಮ್ಮನೆ ಹೇಳಿದ್ರೆ ನಮ್ಗೇನು ಬರಂಗೈತೆ ಹೇಳು? ನಮ್ಗೇನು ಬರೋದೆ ಅಂಥದ್ದು ಏನೂ ಇಲ್ಲ. ನಾವೇನು ಕೇಳೋಣ ಸುಮ್ಮನೆ. ಸರಿ ಆಯ್ತು, ಹೋಗು. ಹೇಳಿದ್ರಲ್ಲ, ಇನ್ನೇನು ಪದೇ ಪದೇ ನಿನ್ಕೊಂಡು ಹೇಳಿದ್ದೆ ಹೇಳ್ತೀರ. ಹೇಳ್ದಾಯ್ತು ತಾನೇ, ಹೋಗ್ರಿ. ನಿಮ್ಮ ಮಗಳಿಗೆ ಬುದ್ಧಿ ಹೇಳು ಅಂತ ಹೇಳಿವಮ್ಮ. ಏನೋ ಮಾಡಿ ಕೇಳಣ, ಹೇಳೋ ಬಿಟ್ಟಾನ ಬಿಡು. ಇವ್ರು ಯಾಕೆ ಮಾತಾಡ್ಸಕ್ ಹೋಯ್ದ್ರ ಅವನ್ನ? ಇವಳು ನಮ್ಮ ತನ್ವಿನೂ ಸುಮ್ಮನಿರಲ್ಲ ಕಣಪ್ಪ, ಇವಳು ಹಂಗೇನೆ. ಅವ್ರು ಸುಮ್ಮನೆ ಹೇಳಲ್ಲ. ತನ್ವಿ ಬಾಯಿಲೆ. ಅಯ್ಯೋ, ನಿನಗೆ ಹೇಳಕ್ಕಾಗಲ್ಲಮ್ಮ ನನಗೆ. ಮದುವೆ ಬೇರೆ ಹತ್ರಕ್ಕೆ ಬತ್ತೈತೆ. ಹತ್ರಕ್ಕೆ ಬಂದ ಕಾಲದಾಗ ಏನೋ ಒಂದಿಟ್ಟು ಗಲಾಟೆ ಮಾಡ್ಕೊಂಡು ಕುಕ್ಕಂಡು ಏನೋ ಒಂದು ಮಾಡ್ತೀರತ್ತ ನೀವು. ಹೇಳು, ಈ ಪಿಳ್ಳೆ ನಿಂತದಾಗೈತಿ. ಬಾ, ನಿನ್ನೆ ಕರಿತಿರೋದು. ಬಾಯಿಲೆ. ಅಯ್ಯೋ, ಸವಸಕ್ಕೆ ಯಾಕೆ ಹೋಗ್ತೀಯ? ಯಾಕೆ ಅವ್ನು ಕಿಂಡಲ್ ಮಾಡೋದ್ರಿಂದ ಏನು ಸಿಗಂಗೈತೆ ನಿಮಗೆ? ಸುಮ್ಮನೆ ಇರ್ಬೇಕು. ಬಿಸಾಕಿದ ಮೇಲೆ ಹತ್ಲಕ್ಕೆ ತಲೆನೂ ಹಾಕ್ಬಾರ್ದು. ಏನಮ್ಮ ಕೆಲಸ ಮಾಡೋಗು, ಏನಾನ ಕೆಲಸ ಮಾಡಿಕೊಡು ನಿಮ್ಮ ಅತ್ತೆಯರಿಗೆ ಅಂತೀಯ. ಏನಾನ ಮಾಡೋಕ್ಕೋದ್ರೆ ತನ್ನಿ ಬಾ 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 ಅಂತ ಕರಿತೀಯ. ಯಾಕೆ ಹೇಳು? ಅಶಾರತ್ನ ಯಾಕೆ ಮಾತಾಡ್ಸಕ್ಕೆ ಹೋಗ್ತೀನಿ ನೀನು? ಸುಮ್ಮನೆ ಇರೋಕ್ಕಾಗಲ್ವೇ? ಅವ್ರ ಅಮ್ಮಾಯಿ ಬಂದು ಈಗ ಹೇಳೋದ್ಲು. ಅಂತಕ್ಕೆಲ್ಲ ನಾವು ಹೇಳಿಸ್ಕೋಬೇಕಾಗಿಲ್ಲ.
ಏನು ನೀನು ಅವನ್ನ ಯಾಕೆ ಮಾತಾಡ್ಸಕ್ಕೆ ಹೋಗ್ತೀಯ? ಅವ್ನಿಗೆ ಉರ್ಸೋಣ ಅಂತ ಹೋಗ್ತೀನಿ ಕಣಮ್ಮ. ನಾನು ಭುವನ್ ಇಬ್ರು ಚೆನ್ನಾಗಿರೋದು ನೋಡಿ ಅವ್ನು ಚೆನ್ನಾಗಿ ಉರ್ಕಂಬ್ಲಿ ಅಂತ, ಉರಿಸ್ಬೇಕು ಅಂತ ಚೆನ್ನಾಗಿ ಉರಿಸ್ಬೇಕು ಅವ್ನು. ಸುಮ್ಮನಿರು. ನೋಡು ಯಪ್ಪ, ನಿಮ್ಮ ಮಾತು ಕೇಳಲಿಲ್ಲ ಅಂದಿದ್ರೆ ಇವತ್ತು ಹಾಳಾಗ್ಬಿಡ್ತಿದ್ದೆ ಕಣಮ್ಮ. ಹಾಳಾಗ್ಬಿಡ್ತಿದ್ದೆ, ಅದಕ್ಕೆ ಚೆನ್ನಾಗಿ ಉರ್ಸೋಣ ಅಂತ. ಮದುವೆ ಹತ್ರಕ್ಕೆ ಬತ್ತಾಯ್ತಿ, ಇವಾಗಲ್ಲ. ಏನಾನ ಜಗಳ ಗಿಗಳ ಆದ್ರೆ ಆಯಮ್ಮ ಹೆಂಗ ಬಂದು ಇಲ್ಲಿ ಹೇಳೋದ್ಲು, ಜೋರ ಬಾಯಿ ಮಾಡಿದ್ರೆ ಸುಮ್ಮನೆ ನಿಗಳಪು ಎಲ್ಲರೂ ನಿಂತ್ಕೊಂಡು ನೋಡೋರು. ಸುಮ್ಮನೆ ಯಾಕೆ ಇಂಥವೆಲ್ಲ ಮಾಡಕ್ಕೆ ಹೋಗ್ತೀವಿ? ಸುಮ್ಮನೆ ಇದ್ಬಿಡು, ಮದುವೆ ಆಗೋವರೆಗೂ ನೀನು ಯಾತನು ಮಾತಾಡಕ್ಕೆ ಹೋಗ್ಬೇಡ, ಇಂಥವೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ. ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ಅವ್ನು ಸುದ್ದಿನೇ ಬೇಡ. ಅವ್ನ ಕೈ ಬಿಟ್ಟಾಕ ಸುಮ್ಮನೆ ಆಗ್ಬಿಡು. ಯಾಕೆ ಅವ್ನು ಕೆಣ್ಕಕ್ಕೆ ಹೋಗ್ತೀಯಂತೆ? ಹಿಂಗೆಲ್ಲ ಮಾಡಬಾರ್ದವಾಗ, ನಮ್ದು ತಪ್ಪಾಗುತ್ತೆ. ಎಷ್ಟೋ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಮ್ಗೆ ನಡೆಯುತ್ತೆ ಅಂತ ಹಿಂಗೆ ಮಾಡಕ್ಕೆ ಹೋಗ್ಬಾರ್ದು ತನ್ವಿ. ಇಲ್ಲ ಅಮ್ಮ, ಅವನ್ನ ಚೆನ್ನಾಗಿ ಉರಿಸ್ಬೇಕು. ನಾನು ಉರಿಸ್ತೀನಿ ನೋಡು. ಅವ್ನು ನಾನು ನೋಡಿ ಹೊಟ್ಟೆ ಉರ್ಕೋಬೇಕು, ನಾನು ನೋಡಿ ಉರ್ಕಂತ ಇರ್ಬೇಕು ಅವನು. ಅವನಿಗೆ ಅದೇ ಬೇಕಲ್ಲ ನಾನು ಮಾಡಿರೋದಮ್ಮ, ಉರ್ಕಂಬ್ಲಿ ಅಂತ. ಇಚ್ಚ ಬಾಯಿ ಎಷ್ಟು ಹೇಳಿದ್ರು ಇನ್ನೂ ಮಾತಾಡ್ತಾಳೆ. ಮಾಡ್ಬಿಡಕಣಂದ್ರೆ ಇನ್ನೂ ಉರಿಸ್ತೀನಿ ಅಂತ ಹೇಳ್ತೀಯ. ಮದ್ವೆ ಹತ್ರಕ್ಕೆ ಬತ್ತಾಯ್ತೈತೆ ತನ್ವಿ, ಅರ್ಥ ಮಾಡ್ಕೋ. ಆಮೇಲೆ ಒಂದಿಷ್ಟು ಹೆಚ್ಚು ಕಮ್ಮಿ ಆದರೆ ಎಷ್ಟು ಜನ ಎಷ್ಟು ಮಾತಾಡ್ತಾರೆ ಗೊತ್ತೇ? ಈ ಮಮ್ಮ ಒಂದು ನನ್ನ ಒಯ್ತೈತೆ. ಯಾಕಮ್ಮ ಒಯ್ತೀಯ? ನನ್ನ ಒಯ್ಬೇಡ ನಿಂತಾಗೆ. ಯಾಕಮ್ಮ? ಯಾಕೆ ಏನು ಮಾಡಿದ್ಲು? ಮತ್ತೆ ಎದುರಿಗೆಲ್ಲ ಒಯ್ದ್ಬಿಟ್ರೆ ಸದ್ರ ತಗೊಂತಾರೆ. ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದೀನಿ, ಅಲ್ಲಿ ಹೇಳೋಕ್ಕಾಗಲ್ಲ ಅಂತ ಇಲ್ಲಿ ಕರೆದು ಹೇಳ್ತಾ ಇರೋದು. ನೀವು ಅರ್ಥ ಮಾಡ್ಕ. ಇಲ್ಲದ ನೀನು ವಾದ ಮಾಡಬೇಡ. ವಾದ ಮಾಡಿದ್ಯಾ ಅಂದ್ರೆ ನನಗೆ ಸಿಟ್ಟು ಬರುತ್ತೆ. ನನಗೆ ಸಿಟ್ಟು ಬಂದೈತೆ, ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನಾನು ಇದೊಂದು ವಿಚಾರದಾಗ ಅಲ್ಲ, ಬೇರೆ ಯಾವ ವಿಚಾರದಾಗ ನಮಗೆಲ್ಲ ಟೆನ್ಷನ್ ತಂದು ಸಾಕಾಗ್ಬಿಟ್ಟೈತೆ. ಅರ್ಥ ಮಾಡ್ಕೊ. ಸರಿ ಆಯ್ತು ಬಿಡ. ಮತ್ತೆ ನೀನು ಅದು ಯಾಕಂಗೆ ಹೋಯ್ತೀಯ? ಅದು ಹಂಗೆ ಸೊರ್ರೆಗೆ ಒಂದು ಹೊಡೆದ್ಬಿಟ್ಟೆ. ಮತ್ತೆ ಹೇಳ್ತಾ ಇದ್ದೀನಿ, ಅವನ್ನ ಮಾತಾಡ್ಸಕ್ಕೆ ಹೋಗ್ಬೇಡ, ಕೆಣ್ಕಕ್ಕೆ ಹೋಗ್ಬೇಡ, ನಮ್ಮದು ತಪ್ಪಾಗುತ್ತೆ ಕಣಮ್ಮ ಅಂತ ನಾವು ಹೇಳಿದ್ರೆ ನೀನು ಏನು ಇವಾಗ ಹಿಂಗೆ ಮಾತಾಡ್ತೀಯ? ಇದು ಎಂಥ ಟೈಮ್ ಅಂಬೋದು ನಿನಗೆ ನನಗೆ ಗೊತ್ತೈತಿ. ನೋಡು ಅವಳು ಮಕ್ಕಳ ನೋಡು, ಮನ್ವಿನವಳೆ ಯಾರು ಸವಾಸಕ್ಕೂ ಹೋಗಲ್ಲ. ಇವಳು ಪಾಪ ಅವ್ನು ಸುಮ್ಮನೆ ಹೋಗ್ತಾ ಇದ್ದಾನೆ, ಬೆಳಿಗ್ಗೆ ಸುಮ್ಮನೆ ಕೆಣ್ಕಕ್ಕೆ ಹೋಗ್ತಾಳೆ. ಅವನ ಎದುರಿಗೆ ನಗಾಡೋದು, ಅವನಿಗೆ ಹಂಗೆ ಹಿಂಗೆ ಎಂಬೋದು ಹಂಗೆಲ್ಲ ಮಾಡಕ್ಕೆ ಹೋಗ್ತಾಳೆ. ಮಾತಾಡ್ಸಕ್ಕೆ ಹೋಗ್ಬೇಡ, ಸುಮ್ಮನಿರು. ನಾ ಮಾತಾಡ್ಸಲ್ಲ ಅಂದಮೇಲೆ ಸುಮ್ಮನೆ ಇದ್ದು ಬಿಡಬೇಕು. ಅವ್ರಿಗೆ ಕೆಣ್ಕಿರಿ, ಅವ್ರಿಗೆ ಬೇಜಾರಾಗಲ್ವಾ? ಅವ್ರಿಗೆ ಸಿಟ್ಟು ಬರಲ್ವಾ? ಸುಮ್ಮನಿರು, ನಂಗೆ ಮಾಡಬೇಡ್ದು ಕಣೆ. ಸರಿ ಆಯ್ತು ಹೇಳಿ ಬಿಡ ಮಾತ್ಲಾಗೆ. ನೀನು ಅಮ್ಮ ಮಾತಾಡ್ದಂಗೆ ಮಾತಾಡ್ತಾಳೆ ಇವಳುನು. ಸರಿ ಆಯ್ತು ಬಿಡು. ಅದಕ್ಕೆ ಯಾಕೆ ನೀನು ಹಿಂಗೆ ಇದು ಮಾಡ್ಕೊಂತೀಯ ಮಕ್ಕ? ಸುಮ್ಮನಿರು. ನಾನು ಇಪ್ಪಟ್ಟು ಅವ್ನು ಸವಾಸಕ್ಕೆ ಹೋಗಲ್ಲ, ಅವ್ನು ಸುದ್ದಿಗೆ ಹೋಗಲ್ಲ. ಅವನೇನ ನೀನು ಬಂದು ಮಾತಾಡ್ಸಿದ್ನ? ನೀನೇನ ಕುಡ್ದವನೇನ ಕುಡಿತಾನೆ ಹಿಂಗೆ ಹಿಂಗೆ ಅಂತ ನೀನೇನ ನಂಬೋದು? ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ, ನಮ್ಗೆ ಯಾಕೆ ಕಂಡಾರ ಸುದ್ದಿ? ಸುಮ್ಮನೆ ಇದ್ದು ಬಿಡ್ಬೇಕು. ಅಮ್ಮ ನೀವು ಹೋಗನ್ರಿ, ಇವತ್ತು ಸಾಯಂಕಾಲಕ್ಕೆ ಸುಮ್ಮನೆ ಹೋಗನ್ರಿ. ಎಲ್ಲ ಪ್ಯಾಕ್ ಮಾಡ್ಕೊಡ್ರಿ, ಎಲ್ಲ ಬಟ್ಟೆ ಬರೀಲಿ ಏನು ತಗೊಂಡೋಗವಂಥವೆಲ್ಲ ಬ್ಲೌಸು ಎಲ್ಲ ಇಸ್ಕೊಂಬಂದವೆಲ್ಲನ ಪ್ಯಾಕ್ ಮಾಡ್ಕೊಡ್ರಿ, ಎಲ್ಲ ತಗೊಂಡೋಗ್ಬೇಕು. ಇವತ್ತೆಲ್ಲ ಬ್ಯಾಗ್ಗಳೆಲ್ಲ ರೆಡಿ ಮಾಡ್ಕೊಂಡು ಹೋಗನ್ರಿ. ಇವತ್ತು ಬೈನಾಗ ಸುಮ್ಮನೆ ಆಟೋ ನೀವು ಇಲ್ಲಿ ತಾರಲೆ ಮಾಡಬೇಡ್ರಿ. ಮದುವೆ ಹತ್ರಕ್ಕೆ ಬಂತು. ತಿರ್ಗ ಆಮೇಲೆ ಸರ್ತಾಗೂ ನಾವು ಮಾತು ಕೇಳೋಕ್ಕಾಗಲ್ಲ. ಅವನೇನ ನಿನ್ನೊಂದ ಕುಡ್ದು ಏನಾರ ಮಾತಾಡಿದ್ನ ನಿನ್ನ ಇಂದನ? ಅವನು ಅಂದವನೇನೆ ಕುಡ್ದು ನಾವು ಹೊಟ್ಟೆಗೆ ನಾವು ನೋಡಾಡ್ತಾನೆ. ಅವನೇನ ಮಾಡ್ಕೊಂಡು ಹಾಳಾಗೋಗ್ಲಿ, ನಮ್ಗೆ ಯಾಕೆ? ಊರಿಗೆ ಹೋಗಲ್ಲ ಅಂದಮೇಲೆ ಅದು ದಾರಿ ಸುದ್ದಿ ಬೇಡಮ್ಮ ನಮಗೆ. ಸರಿ ಆಯಿತು ಬಿಡಮ್ಮ. ಅಯ್ಯೋ ನೀನು ಏನು ಇನ್ಮೇಲೆ ಹೇಳಿದ್ದೆ ಸರಿ ಆಯಿತು ಅಂತ ಹೇಳಿಲ್ವಾ? ಬಿಡು ಹೋಗ್ಲಿ. ನೀನು ನನಗೆ ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಮಾತಾಡ್ತೀಯ. ತರಮ್ಮ ಬಂದು ಈಗ ಹೇಳು. ನಾನು ಸರಿ ಆಯ್ತು ಹೇಳ್ತೀನಿ ಹೋಗಮ್ಮ ಅಂತ ಅಂದೆ. ಅವಳು ಸುಮ್ಮನೆ ಅದು ಇದು ಮಾತಾಡಿದ್ರೆ ಸುಮ್ಮನೆ ಬೇಜಾರಾಗೋದು. ಅವಳಪ್ಪ ಮಾತಾಡಿದ್ರು ಅಮ್ಮಂಗಾಗೋದು. ಮಾತಾಡಕ್ಕೆ ಹೋಗ್ಬಿಡ ತನ್ವಿ. ಅವನೇನಾದರೂ ಮಾತಾಡ್ಕೊಂಬ್ಲಿ. ನೀನು ಅವನ್ನ ನಾನು ನೋಡ್ತಾ ಇದ್ದೀನಿ ಮೊನ್ನೆಯಿಂದಲೂ. ಒಟ್ಟಿನಲ್ಲಿ ಇಲ್ಲಿ ಬಂದಾಗಿಂದನೂ ಅವನಿಗೆ ಒಂಥರ ಇವಳು ಇದು ಮಾಡ್ತಾ ಇದ್ದಾಳೆ. ಅವನಂದ್ರೆ ಇವಳನ್ನೇನು ಮಾತಾಡ್ಸಿಲ್ಲ ಕಣಮ್ಮ ಪಾಪ. ಸುಮ್ಮನೆ ಹೇಳ್ಬಾರ್ದು, ನಾನು ನೋಡಿದ್ದೀನಲ್ಲ. ಅವನೇನು ಇವಳನ್ನು ಮಾತಾಡ್ಸೇ ಇಲ್ಲ ಪಾಪ. ಮಾತಾಡ್ಸಿದ್ರೆ ಬಿಡಪ್ಪ, ಏನೋ ಮಾತಾಡಿಸ್ತಾ ನಂಬನ ತಿರ್ಗಿಸಂಬನ ಅಂತ ಅನ್ಬೋದಾಗಿತ್ತು. ಆದರೆ ಅವನೇನು ಮಾತಾಡಿಲ್ಲ ಪಾಪ. ಸುಮ್ಮನೆ ಇವತ್ತು ಅವನ್ನ ಅನ್ಬಕ್ಕೆ ಹೋಗ್ಬಾರ್ದು. ನೋಡಿದ್ರಲ್ಲ ವೀಕ್ಷಕರ, ಮದುವೆ ಬೇರೆ ಹತ್ರಕ್ಕೆ ಬಂತು. ಕವನ ಬೇರೆ ಬಂದು ಹಿಂಗೆ ಹೇಳಿದ್ಲು. ನನಗೆ ಅದಕ್ಕೆ ಅಕ್ಕ ಬೇರೆ ಹಿಂಗೆ ಬಂದು ಹೇಳಿದಕ್ಕೆ ನನಗೆ ಭಾಳ ಸಿಟ್ಟು ಬಂತು. ಅದಕ್ಕೆ ಅವ್ನ ಸುದ್ದಿಗೆ ಹೋಗ್ಬೇಡ ಅಂತ ಸರಿಯಾಗಿ ಹೇಳ್ತಾ ಇದ್ದೀನಿ. ಹಂಗಂದ್ರೆ ಹೇಳು, ನಾನು ಅವನು ಉರಿಸ್ತೀನಿ ಹಿಂಗೆ ಅಂತ ಏನಾನ ಮಾತಾಡ್ತಾಳೆ. ಅವ್ರಿದ್ರಿಗೆ ಪುಣ್ಯ ಶಿವನಿಗೆಲ್ಲ ಗೊತ್ತಾಗ್ಬಿಟ್ರೆ ಅವ್ರು ಎಷ್ಟೊಂಥರ ಇದು ಮಾಡ್ತಾರೆ ಗೊತ್ತೇ. ಇವಳಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ಯಾಕೆ ಹೇಳ್ತಾರೆ ಅಂತ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.